ಆಂಗ್ಲೋ ಮೈಸೂರು ವಾರ್ಸ್, ಆಂಗ್ಲ ಮತ್ತು ಮೈಸೂರಿನ ಯುದ್ಧಗಳು. ಮೈಸೂರು ರೂಲರ್ ವಾಸ್ ಹೈದರಾಲಿ, ಅಂದರೆ ಮೈಸೂರಿನ ರಾಜ ಹೈದರಾಲಿ. ಲೇಟರ್ ಟಿಪ್ಪು ಸುಲ್ತಾನ್ ಬಿಕೇಮ್ ಮೈಸೂರು ರೂಲರ್. ನಂತರ ಟಿಪ್ಪು ಸುಲ್ತಾನ್ ಮೈಸೂರಿನ ರಾಜನಾದ. ಫಸ್ಟ್ ಆಂಗ್ಲೋ ಮೈಸೂರು ವಾರ್ 1766 to 1769, ಅಂದರೆ ಮೊದಲನೇ ಆಂಗ್ಲ ಮೈಸೂರು ಯುದ್ಧ 1766ರಿಂದ 1769ರವರೆಗೆ. ವಾರ್ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಹೈದರಾಲಿ, ಯುದ್ಧ ಆಗಿದ್ದು ಬ್ರಿಟಿಷ್ ಮತ್ತು ಹೈದರಾಲಿಗೆ. ಹೈದರಾಲಿ ಒನ್, ಹೈದರಾಲಿ ಜಯಗಳಿಸಿದ. ಎಂಡೆಡ್ ವಿತ್ ಮೆಡ್ರಾಸ್ ಟ್ರೀಟಿ, ಇದು ಮೆಡ್ರಾಸ್ ಒಪ್ಪಂದ ಮುಖಾಂತರ ಕೊನೆಗೊಂಡಿತ್ತು. ಆ ಮೆಡ್ರಾಸ್ ಒಪ್ಪಂದ ಏನಂದರೆ ಶಾಂತಿ ಒಪ್ಪಂದ ಅದು. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ 1780 to 1784, ಎರಡನೇ ಆಂಗ್ಲ ಮತ್ತು ಮೈಸೂರು ಯುದ್ಧ 1780ರಿಂದ 1784ರವರೆಗೆ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಟಿಪ್ಪು ಸುಲ್ತಾನ್. ಈ ಯುದ್ಧ ನಡೆದಿದ್ದು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಮಧ್ಯೆ. ಟಿಪ್ಪು ಗೆದ್ದ. ಎಂಡೆಡ್ ವಿತ್ ಮಂಗಳೂರು ಟ್ರೀಟಿ, ಇದು ಕೊನೆಗೊಂಡಿದ್ದು ಮಂಗಳೂರು ಒಪ್ಪಂದ ಮುಖಾಂತರ. ಆ ಮಂಗಳೂರು ಒಪ್ಪಂದ ಪ್ರಕಾರ ಈಗ ಏನು ಕೇರಳ ಇದೆ ಮತ್ತು ಕರ್ನಾಟಕ, ಈ ಎರಡು ರಾಜ್ಯಗಳ ನಿಯಂತ್ರಣ ಟಿಪ್ಪು ಸುಲ್ತಾನ್ ನಿಯಂತ್ರಣಕ್ಕೆ ಬಂತು. ಥರ್ಡ್ ಆಂಗ್ಲೋ ಮೈಸೂರು ವಾರ್ 1790 to 1792, ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792ರವರೆಗೆ. ಬಿಟ್ವೀನ್ ಟಿಪ್ಪು ಆ್ಯಂಡ್ ಬ್ರಿಟಿಷ್, ಈ ಯುದ್ಧ ನಡೆದಿದ್ದು ಟಿಪ್ಪು ಮತ್ತು ಬ್ರಿಟಿಷರ ಮಧ್ಯೆ. ಬ್ರಿಟಿಷರ್ಸು ಗೆದ್ದರು. ಎಂಡೆಡ್ ವಿತ್ ಶ್ರೀರಂಗಪಟ್ಟಣಂ ಟ್ರೀಟಿ, ಇದು ಕೊನೆಗೊಂಡಿದ್ದು ಶ್ರೀರಂಗಪಟ್ಟಣ ಒಪ್ಪಂದದ ಮುಖಾಂತರ. ಬ್ರಿಟಿಷರ್ಸು ಟಿಪ್ಪು ಸುಲ್ತಾನ್ ಹತ್ರ 3 ಕೋಟಿ ರೂಪಾಯಿ ದುಡ್ಡು ಕೇಳಿದ್ರು. ಏನಕ್ಕಂದರೆ ಅವರು ಯುದ್ಧ ಮಾಡಿದ್ರಲ್ಲ, ಯುದ್ಧ ಖರ್ಚಾಗಿತ್ತಲ್ಲ, ಅದಕ್ಕೆ 3 ಕೋಟಿ ರೂಪಾಯಿ ಕೊಡೋರು. ಟಿಪ್ಪು ಸುಲ್ತಾನ್ ಕೊಡೋಕ್ಕಾಗಲಿಲ್ಲ. ಪಾಪ 2 ಮಕ್ಕಳನ್ನ ಬ್ರಿಟಿಷರ್ಸ್ ಹತ್ರ ಅಡ ಇಟ್ಟ. ಫೋರ್ತ್ ಆಂಗ್ಲೋ ಮೈಸೂರು ವಾರ್ 1799, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಟಿಪ್ಪು, ಇದು ನಡೆದಿದ್ದು ಬ್ರಿಟಿಷ್ ಮತ್ತು ಟಿಪ್ಪು ಮಧ್ಯೆ. ಬ್ರಿಟಿಷ್ ಕಿಲ್ಡ್ ಟಿಪ್ಪು, ಬ್ರಿಟಿಷರು ಟಿಪ್ಪುನ ಹತ್ಯೆ ಮಾಡಿದ್ರು. ಟಿಪ್ಪು ಮಾಡರ್ನೈಸ್ಡ್ ಮೈಸೂರು ವಿತ್ ಫ್ರೆಂಚ್, ಈ ಫ್ರೆಂಚರ ಮುಖಾಂತರ ಟಿಪ್ಪು ಸುಲ್ತಾನ್ ಮೈಸೂರನ್ನ ಆಧುನೀಕರಣಗೊಳಿಸಿದ. ಟಿಪ್ಪು ವಾಸ್ ಮೆಂಬರ್ ಆಫ್ ಜಕೋಬಿಯನ್ ಕ್ಲಬ್ ಇನ್ ಪ್ಯಾರಿಸ್, ಈ ಪ್ಯಾರಿಸಲ್ಲಿ ಜಕೋಬಿಯನ್ ಕ್ಲಬ್ ಅಂತ ಇತ್ತು. ಟಿಪ್ಪು ಸುಲ್ತಾನ್ ಅದರ ಸದಸ್ಯನಾಗಿದ್ದ. ಈ ಜಕೋಬಿಯನ್ ಕ್ಲಬ್ಬು ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾಯಿತ್ತು.